ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಿ? ನಾನು ಆರಾಮಿದ್ದೀನಿ ನೋಡ್ರಿ. ಇದು ಊರಾಗಿನ ಮುಂಜಾನೆ ನೋಡ್ರಿ ಹೆಂಗಾಗ್ಯದ. ವ್ಯೂಸ್ ಅಂತೂ ಮಸ್ತ್ ಇರ್ತದೆ ಮುಂಜಾನೆ. ಅಲ್ಲಿ ದೇವಸ್ಥಾನಗೆಲ್ಲ ಸಾಂಗ್ ಹಾಕಿರ್ತಾರೆ. ಆಮೇಲೆ ಗಿಡಗಳಂತೂ ಮಸ್ತ್ ಕಾಣತ್ತವ್ರಿ. ಮತ್ತು ಗುಬ್ಬಿಗಳೆಲ್ಲ ಸೌಂಡ್ ಮಾಡ್ಲತ್ತೀವಿ ನೋಡ್ರಿ ಈ ಥರ. ಆಮೇಲೆ ನಮ್ಮ ತಂಗಿ ಮಕ್ಕಳು ನನ್ನ ಮಕ್ಕಳೆಲ್ಲ ಮಲ್ಕೊಂಡ್ರು. ಇನ್ನು ಊರಾಗಿನ ಲೈಟ್ನೂ ತೆಗೆದಿಲ್ಲ. ಇವತ್ತು ಅಮಾವಾಸ್ಯೆ ಇದೆ ರೀ, ಹಾಗಾಗಿ ದೇವಸ್ಥಾನಕ್ಕೆ ಹೋಗಬೇಕು. ನಮ್ಮ ಬಾಬಾ, ನಾನು, ನಮ್ಮ ತಂಗಿ ಮತ್ತು ನಮ್ಮ ತಮ್ಮಂದರು ಮತ್ತು ಮಕ್ಕಳೆಲ್ಲ ರೆಡಿ ಆಗಿದ್ದೇವ್ರಿ ದೇವಸ್ಥಾನಕ್ಕೆ ಹೋಗ್ಲಕ್ಕ. 2 ಗಾಡಿ ಮಾಡ್ಕೊಂಡು ಬಂದೇವ್ರಿ. ಈ ದೇವಸ್ಥಾನ ಬಂದು ಜಿಂದಾ ಶಾ ಮದರ್ ಪೀರ್ ದರ್ಗಾ ಅಂಥೇಳಿ. ಇದು ಕೊಹಿನೂರ್ನಾಗ, ಅಂದ್ರೆ ನಮ್ಮೂರ್ನಾಗ ರೀ. ನಮ್ಮೂರ್ಲಿಂದ ಒಂದು 2 ಕಿಲೋಮೀಟ್ರ್ ಆಯ್ತದ. ಗುಡ್ಡದ ಮೇಲೆ ಅದ ರೀ ದೇವಸ್ಥಾನ. ಭಾಳ ಅಂದ್ರೆ ಭಾಳ ಸತ್ಯ ರೀ. ನಮ್ಮೂರು ಕಾಯೋ ದೇವ್ರಿದು. ವರ್ಷಿಗೆ ಒಂದ್ಸರಿ ಜಾತ್ರೆ ಮಸ್ತ್ ಆಯ್ತದ್ರಿ ಇಲ್ಲಿ. ಆಮೇಲೆ ನಮ್ಮ ಊರ್ಲಿಂದ ಟ್ರ್ಯಾಕ್ಟ್ರಿ ಆಯಿತು, ಆಟೋ ಆಯಿತು. ಅಮಾವಾಸ್ಯೆಗೆ ಏನು ಮಾಡ್ತಾರೆ, ಪೂಜೆ ಮಾಡಿಸ್ಕೊಂಡು ಹೋಗ್ಲಕ್ಕ ನಮ್ಮೂರಿಂದ ಬರ್ತಾರೆ ರೀ ಜನ. ಆಮೇಲೆ ಬೇರೆ ಊರ್ಲಿಂದ ಬರ್ತಾರೆ. ಬಟ್ ನಮ್ಮ ಊರಾಗಿನ ಜನ ಕಂಪಲ್ಸರಿ ಬರ್ತಾರೆ ಅಮಾವಾಸ್ಯೆಗೆಲ್ಲ. ನೋಡ್ರಿ ಗುಡಿ ಮಾತ್ರ ಭಾಳ ಅಂದ್ರೆ ಭಾಳ ದೊಡ್ಡದ. ಒಳಗೆ ಬಿಸಿಲಿಗೆಲ್ಲ ಮ್ಯಾಟ್ ಹಾಕ್ಯಾರ ಮತ್ತು ಗಾಳಿಗೆಲ್ಲ ಆ ಕಡೆ ಈ ಕಡೆ ಇದಾಗ್ಯದ. ಬೇರೆಯವರೆಲ್ಲ ದೇವ್ರು ಮಾಡಕ್ಕೆ ಬರ್ತಾರೆ ಸೋಮವಾರ, ಗುರುವಾರ, ಶುಕ್ರವಾರ ಎಲ್ಲ. ನೋಡ್ರಿ ಮೇನ್ ಇದೆ ದರ್ಗಾ. ನಮ್ಗೆ ಇಲ್ಲಿ ಭೀ ಹೆಣ್ಮಕ್ಳಿಗೆ ಅಲೌಡ್ ಇಲ್ರಿ ಇಲ್ಲಿ ಒಳಗೆ. ಕೆಳಗಡೆಯಿಂದಲೇ ನಮಸ್ಕಾರ ಮಾಡ್ಕೋಬೇಕು. ಆಮೇಲೆ ನಮ್ಮೂರಾಗ ಕಿಸ್ತಿ ತುಂಬೋದು ಅಂತೇಳಿ ಮಾಡ್ತಾರೆ ರೀ. ಅಂದರೆ ಕಿಸ್ತಿ ತುಂಬ್ತೀನಿ ಅಂತೇಳಿ ದೇವ್ರಿಗೆ ಏನರ ಹರಕೆ ಮಾಡ್ಕೊತಾರೆ. ಹರಕೆ ಮಾಡ್ಕೊಳೋರು ಅಲ್ಲಿ ಗ್ರೀನ್ ಕಲರ್ ಕಾಣಿಸ್ತಲ್ರಿ ಒಂಥರ, ಅದಕ್ಕೇನು ಮಾಡ್ತಾರೆ, ಅಳ್ಳ, ತೆಂಗಿನಕಾಯಿ, ಬಾಳೆಹಣ್ಣು, ರೈಸ ಇಷ್ಟಿಷ್ಟು ಅಂತ ಹೇಳ್ಬಿಟ್ಟು ಬೇಡ್ಕೊಂಡು ಅದರಲ್ಲಿ ಕಿಸ್ತಿ ತುಂಬೋದಂತ ಮಾಡ್ತಾರೆ ರೀ. ಆಮೇಲೆ ಇಲ್ಲಿ ಕೀಲು ನೋವು ಅಂದರೆ ಜಾಯಿಂಟ್ ಪೇನ್ ಯಾರ್ಯಾರಿಗೆ ಇರ್ತಾವಲ್ಲ, ಅದಕ್ಕಿದು ಸಾಕಳಿ ಇಳಿಸೋದಂತ ಮಾಡ್ತಾರೆ ರೀ. ಇದು ಇಳಿಸಿದ್ರೆ ಕಡಿಮೆ ಆಗ್ತದೆ ಅಂಥೇಳಿ. ಹಾಗಾಗಿ ಇದು ಮುಸ್ಲಿಂ ದೇವ್ರ ಬಲ್ಲ ಅಷ್ಟೇ ಇರ್ತದೆ ರೀ ಇದು. ಈ ಥರ ಮಾಡ್ತಾರೆ, ಕಡಿಮೆ ಆಗ್ತದೆ ಅಂಥೇಳಿ. ಆಮೇಲೆ ಇಲ್ಲಿ ತಮ್ಮ ಇದ್ದನಂದ್ರೆ ಅಷ್ಟೇ ನಮ್ಗೆ ಬರೋಕ್ಕೆ ಹೆಲ್ಪ್ ಆಗ್ತದೆ ರೀ. ಕಂಪಲ್ಸರಿ ತಮ್ಮದ್ರು ಇದ್ರು ಅಂತಂದ್ರೆ ಬರ್ತೇವೆ ನಾವು ಅಮಾವಾಸ್ಯೆಗೆಲ್ಲ. ಇಲ್ಲಾಂದ್ರೆ ಅಮಾವಾಸ್ಯೆ ಇಲ್ಲ ಅಂತಂದ್ರೂ ನಾನು ನಮ್ಮ ತಂಗಿ ಇದ್ದೇವೆ ಅಂತಂದ್ರೆ ಬಂದು ಹೋಗ್ತೇವೆ. ನಮ್ಮ ತಮ್ಮರು ಬೈಕ್ ತೊಗೊಂಬರ್ತಾರೆ ಅಂತೇಳಿ ನಮಗೆ ಈಸಿ ಆಗ್ತದೆ ಬರ್ಲಕ್ಕೆ ಹೋಗ್ಲಕ್ಕ. ನೋಡಿರಿ ವ್ಯೂಸ್ ಈ ಥರ. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಕೆಳಗೆ ಅಲ್ಲಿ ಒಂದು ಸ್ವಲ್ಪ ವೈಟ್ ಕಾಣುತ್ತೆ ನೋಡ್ರಿ, ಅಲ್ಲಿ ಊರದ. ಆಮೇಲೆ ಇದು ಬೀರ್ಲಿಂಗೇಶ್ವರ ದೇವಸ್ಥಾನ ರೀ. ಇದು ಮೇನ ದ್ವಾರ ಬಾಗಿಲು ರೀ, ಗುಡಿ ಎಂಟ್ರನ್ಸ್ ಈ ಥರ ಅದ. ಎಲ್ಲ ದೊಡ್ಡದ ಕಟ್ಲತ್ತರ. ಅಟ್ರಾಕ್ಷನ್ ಅದ ರೀ ಮೇನ, ಮಸ್ತ್ ಮಾಡ್ಯಾರ. ಒಳಗೆ ಬಂದ್ರೆ ಈ ಥರ ಅದ ನೋಡ್ರಿ, ದೊಡ್ಡ ದೊಡ್ಡ ಗಿಡಗಳೆಲ್ಲ ಅವ. ಈ ದೇವಸ್ಥಾನ ಭೀ ಅಷ್ಟೇ ರೀ, ಊರ್ಲಿಂದೇ ದೂರೇ ಅದ. ಅಮಾವಾಸ್ಯೆ ಬಂದ ಕಂಪಲ್ಸರಿ 2 ದೇವರಿಗೂ ಕಂಪಲ್ಸರಿ ಹೋಗ್ತಾರೆ. ಈ ದೇವಸ್ಥಾನಕ್ಕೆ ರೋಡ್ ಇಲ್ಲ, ರೋಡ್ ಮಾಡಬೇಕು. ಇಲ್ಲಿ ಮುಂದೆ ಸಣ್ಣ ಸಣ್ಣ ಗುಡಿ ಕಾಣತ್ತ ನೋಡ್ರಿ, ಇವೆಲ್ಲ ಈರ್ಕರ್ಗಳ ಗುಡಿಗಳು ಇವೆಲ್ಲ. ಬೀರ್ಲಿಂಗೇಶ್ವರ ದೇವರೆಲ್ಲ ಮೈದಾಗ ಬರ್ತಾರೆ. ಬೀರಪ್ಪ ದೇವ್ರದ್ದು, ಮಾಳಿಂಗರಾಯ ದೇವರು ಮೈದಾಗ ಬರ್ತಾರೆ ನೋಡ್ರಿ. ಅವ್ರು ತೀರ್ಕೊಂಡ್ರಂದ್ರೆ ಅವ್ರಿಗೆ ಇಲ್ಲೇ ತಂದು ಗುಡಿ ಕಟ್ತಾರೆ ರೀ. ನನಗೆ ಸ್ವಲ್ಪ ಕೋಲ್ಡ್ ಆಗ್ಯದ್ರಿ, ಹಾಗಾಗಿ ವಾಯ್ಸ್ ಒಂಥರ ಕೇಳಿಸ್ಕೊಂಟದ, ಅಡ್ಜಸ್ಟ್ ಮಾಡ್ಕೊಳ್ರಿ. ನೋಡ್ರಿ ಇದು ಬೀರ್ಲಿಂಗೇಶ್ವರ ಗುಡಿ ರೀ, ಅದು ಮಾಳಿಂಗರಾಯನ ಗುಡಿ. ನೋಡ್ರಿ ಔಟ್ ಸೈಡಿಂದ ಗುಡಿ ಬಲ್ಲಿ ನಿಂತು ಈ ಕಡೆ ಸೈಡಿಗೆ ಬಂದು ನೋಡಿದ್ರೆ ಈ ಥರ ವ್ಯೂ ಕಾಣಿಸ್ತದ್ರಿ. ಪ್ಲೇಸ್ ಮಾತ್ರ ಭಾಳ ಅಂದ್ರೆ ಭಾಳ ದೊಡ್ಡದ. ಒಳಗೆ ಈ ಥರ ಅದ ನೋಡ್ರಿ. ಇಲ್ಲೆಲ್ಲ ಮ್ಯಾಲೆ ಫೋಟೋ ವಿಡಿಯೋ ಮಾಡಿಲ್ರಿ ನಾ ಅಷ್ಟೊಂದು, ಬಟ್ ಹಿರಿಯವ್ರದ್ದೆಲ್ಲ ಫೋಟೋಗಳವ ರೀ. ನಮ್ಮದು ಕುಲದೇವ್ರು ನೋಡ್ರಿ, ಇವರೇ ಬೀರ್ಲಿಂಗೇಶ್ವರ. ಗರ್ಭಗುಡಿಯಾಗ ಯಾರಿಗೂ ಹೆಣ್ಮಕ್ಳಿಗೆ ಅಲೌಡ್ ಇಲ್ರಿ. ಮತ್ತು ಈ ಪೂಜಾರಿ ಅಷ್ಟೇ ರೀ, ಆರಾಮಿಲ್ಲ ಅಂತಂದ್ರೆ, ಆಮೇಲೆ ಏನಾದರೂ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ, ಆಮೇಲೆ ಹೊಸ ಗಾಡಿ ತೊಗೊಳೋರಿಗೆ ಈ ಥರದ್ದೆಲ್ಲ ಕೇಳಿಸ್ಕೊಂಡು ಹೋದ್ರೆ ಎಲ್ಲ ಹೇಳ್ತಾರೆ ರೀ. ಹಿಂಗೆ ಈ ಥರ ಮಾಡಿರಿ, ಈ ಥರ ಮಾಡಿರಿ ಅಂತ ಹೇಳ್ತಾರೆ. ಇವ್ರ ಮೇಲೆ ದೇವ್ರು ಬರ್ತಾರೆ ರೀ ಬೀರ್ಲಿಂಗೇಶ್ವರ. ನೆಕ್ಸ್ಟ್ ಗುಡಿ ಬಂದು ಮಾಳಿಂಗರಾಯನ ಗುಡಿ ರೀ ಇದು. ಇಲ್ಲೂ ಅಷ್ಟೇ ರೀ, ಹೆಣ್ಮಕ್ಳಿಗೆ ಒಳಗೆ ಅಲೌಡ್ ಇಲ್ಲ, ಗಂಡು ಮಕ್ಕಳು ಹೋಗ್ಬೋದು. 2 ಕಡೆನೂ ಪೂಜೆ ಮಾಡಿಸ್ಕೊಂಡು ಬಂದೇವ್ರಿ. ಔಟ್ ಸೈಡಿದು ಈ ಥರ ಕಾಣಿಸ್ತದೆ ನೋಡ್ರಿ. ಮತ್ತು ಅಮಾವಾಸ್ಯೆಗೆ ಹುಣ್ಣಿಗೆಲ್ಲ ಇಲ್ಲಿ ಅನ್ನದಾಸೋಹ ಅದ ರೀ ಇಲ್ಲಿ.
ನಾವೆಲ್ಲ ಸ್ವಲ್ಪ ಪ್ರಸಾದ ತಗೊಂಡು ಮನೆಗೆ ಬಂದೇವ್ರಿ. ಬಿಸಿಲು ಹೊತ್ತು ಭಾಳ ಐತ್ರಿ. ವಿಡಿಯೋ ಎಲ್ಲ ಅಷ್ಟೊಂದು ಕರೆಕ್ಟಾಗಿ ಬರಲಾಗಿತ್ತು. ಬಟ್ ನಮ್ಮ ತಮ್ಮನ ಮೊಬೈಲ್ದಾಗ ಸರಿಯಾಗಿ ಹೊಂಟಿತ್ತು, ಅವನು ವಿಡಿಯೋ ಮಾಡ್ಕೊಂಡಾನಿದೆಲ್ಲ ನೋಡ್ರಿ. ಇಲ್ಲಿಂದು ಊರಿಗೆ ಹೋಗೋ ದಾರಿ ಇದಾರೆ. ಇಲ್ಲಿಂದು ಇನ್ನು ರೋಡ್ ಮಾಡಿಲ್ಲ, ಮಾಡ್ತಾರೆ. ಆಮೇಲೆ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ನಮ್ಮ ಬಾಬಾ ಮಾವಿನ ಹಣ್ಣು ತಂದಿರ್ರಿ. ಹಾಗಾಗಿ ಅಷ್ಟು ಜನ ಕೂತ್ಕೊಂಡು ತಿಂದೆವು. ಅಲ್ಲೆಲ್ಲ ನಮ್ಮ ಅಜ್ಜಿ ಹೊಲದಾಗೆಲ್ಲ ಭಾಳ ಮಾವಿನ ಹಣ್ಣು ಇದ್ದು ರೀ. ತೊಗೊಂಬಂದು ಅವಾಗ ಕುಂತು ತಿಂತಿದ್ದೆವು. ಈಗೆಲ್ಲ ಮಾವಿನ ಹಣ್ಣೆಲ್ಲ ಬೆಳೆ ಕಮ್ಮಿ ಆಗ್ಯಾವ ನೋಡ್ರಿ. ನಮ್ಮ ತಂಗಿ ಮಗ ಹ್ಯಾಂಗೆ ತಿಳ್ತದ. ಈ ವಿಡಿಯೋ ಸಣ್ಣದಾಯ್ತು ಅಂಥೇಳಿ ನೆಕ್ಸ್ಟ್ ವಿಡಿಯೋನು ಕಂಟಿನ್ಯೂ ಮಾಡ್ಲತ್ತೀನಿ ರೀ. ಒಂದು ರೆಸಿಪಿ ಹಾಕಿನಿ, ನೋಡ್ಕೊಂಬರ್ರಿ. ನಮ್ಮ ತಂಗಿ ನೋಡ್ರಿ ರೊಟ್ಟಿ ಮಾಡತ್ತಳ ಇಂಥ ಬ್ಯಾಸ್ಗಿ ದಿನದಾಗ. ಮನೆ ಹಿಂಗದ ರೀ. ಬಟ್ ಅಡುಗೆ ರೊಟ್ಟಿ ಮಾಡ್ಲಕ್ಕ ಇದು ಸಣ್ಣದು ಇಷ್ಟು ಮಾಡ್ಕೊಂಡಿದ್ದೇವೆ. ಇಲ್ಲಿ ಹೊಗೆ ಆಯ್ತದ ಮನೆಯೆಲ್ಲ ಅಂಥೇಳಿ ಇವತ್ತು ಸ್ಪೆಷಲ್ ಚಿಕನ್ ಮಾಡ್ಲತ್ತಿದ್ದೆವು. ನೋಡ್ರಿ ನಮ್ಮ ಬಾಬಾ ಚಿಕನ್ ಆಗಲಿ ಮಟನ್ ಆಗಲಿ ಮಸ್ತ್ ಮಾಡ್ತಾರೆ ರೀ. ಇದು ಇಂಗ್ಲೀಷ್ ಕೋಳಿ ಅಂತಾರೆ, ಬಟ್ ಈ ಕಡೆ ಏನಂತಾರೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ಫಸ್ಟ್ ಚಿಕನ್ ಎಲ್ಲ ಕ್ಲೀನ್ ಮಾಡಿಟ್ಟು ಅದಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ಚೆಂದ ಮಿಕ್ಸ್ ಮಾಡ್ಕೊಳದ್ರಿ. ಇದಕ್ಕೆ ನೋಡಿ, ಇದಕ್ಕೆ ಚೆಂದ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ಕರ್ ಇಟ್ಟು ಒಂದು 6 ವಿಸಿಲ್ ಹೊಡಿಸ್ಬೇಕಿದು. ಯಾಕಂದ್ರೆ ಜಲ್ದಿ ಕುದಿಯಲ್ರಿ ಇದು. ಹಾಗಾಗಿ ಒಂದು 6 ಸೀಟಿರ ಬೇಕು. ಸಾಕು. ಇದು ಕೊಬ್ಬರಿ ಇದೆ ನೋಡ್ರಿ, ಹುರಿದಿದ್ದೆವು. ಇದು ಮಿಕ್ಸಿ ಮಾಡ್ಕೋಬೇಕು. ಚಿಕನ್ ಚಂದ ಕುದ್ದದ್ರಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಟ್ಟಿದ್ದೆ ಅವಾಗೆ. ನಮ್ಮ ಬಾಬಾಯಿಗೆ ಹಾಕ್ಲತ್ತಾರ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೇವೆ ಈಗ. ಆಮೇಲೆ ನಮ್ಮ ತಂಗಿ ಕೊಬ್ಬರಿ ಎಲ್ಲ ಮಿಕ್ಸಿ ಹಾಕೊಳತ್ತಾಳ. ಇದು ನೋಡ್ರಿ ಚಂದ ಫ್ರೈ ಆಗ್ಬೇಕೀಗ ಶುಂಠಿ ಬೆಳ್ಳುಳ್ಳಿ ಎಲ್ಲ. ಅದಕ್ಕೀಗ ಕುದಿಸಿಟ್ಕೊಂಡಿರೋಂಥ ಚಿಕನ್ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕ್ರಿ. ಇದೆಲ್ಲ ಚಂದ ಶುಂಠಿ ಬೆಳ್ಳುಳ್ಳಿ ಹೊಂದ್ಕೊಳ್ಳಂಗೆ ಮಿಕ್ಸ್ ಮಾಡ್ಕೋಬೇಕು. ಇದು ನೋಡ್ರಿ ಈಗ ಬೇಯಿಸಿರೋ ಒಂದು ರುಬ್ಬಿರೋಂಥ ಕೊಬ್ಬರಿ. ಆಮೇಲೆ ಖಾರದ ಪುಡಿ ಹಾಕೊಳ್ಳತ್ತಾರ. ಇದು ಮಸಾಲೆ ಖಾರ ಅದ ರೀ. ಈ ಚಿಕನ್ ಮಟನ್ಗೆಲ್ಲ ಇದು ಮಸಾಲೆ ಖಾರ ಮಸ್ತ್ ಟೇಸ್ಟ್ ಕೊಡ್ತದೆ. ಮಸಾಲೆ ಖಾರ ಹಾಕೋಬೇಕು. ಊರ ಕಡೆ ಎಲ್ಲ ಮಾಡಿದ್ರೆ, ಇಲ್ಲಿ ಬೆಂಗಳೂರು ಸೈಡೆಲ್ಲ ಮಾಡಿದ್ರೆ ರೆಡ್ ಕಲರ್ ಆಯ್ತದ. ಇಲ್ಲಿ ಊರ ಕಡೆ ಅಂತಾರೆ ಬ್ಲ್ಯಾಕ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ರೀ. ಎಷ್ಟೇ ಊರ ಕಡೆ ಬೆಂಗಳೂರು ಕಡೆ ಟ್ರೈ ಮಾಡೋಕೆ ಹೋಗ್ತೀವಿ, ಬಟ್ ಈ ಥರ ಟೇಸ್ಟ್ ಬರಲ್ಲೇ. ಆಮೇಲೆ ಚಿಕನ್ ನೀರು ಬೇಕಾಯ್ತದ, ಹಾಗಾಗಿ ನೀರು ಇಟ್ಕೊಂಡಿದ್ದೆ ಒಂದು ಸ್ವಲ್ಪ. ನೋಡಿರಿ ನೀರು ಮಿಕ್ಸ್ ಮಾಡ್ಲತ್ತಾರ. ಇದಕ್ಕೆ ಬೇರೆ ಮಸಾಲೆ ಏನು ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಎಲ್ಲ ಈ ಥರ ಏನು ಮಿಕ್ಸ್ ಮಾಡಲ್ರಿ ಇದಕ್ಕೆ. ಇದು ಕುದಿಲತ್ತದಲ್ಲ, ಇದಕ್ಕೆ ಪುಟಾಣಿ ಹಿಟ್ಟು ಹಾಕ್ತಾರೆ. ಇಲ್ಲಾಂತಂದ್ರೆ ಅಕ್ಕಿ ಹಿಟ್ಟು ಹಾಕ್ತಾರೆ. ನಾವು ಪುಟಾಣಿ ಹಿಟ್ಟು ಹಾಕೊಲತ್ತಿದ್ದೆವು. ಅಲ್ಲಿ ಸ್ವಲ್ಪ ನೀರು ತೊಗೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕೋಬೇಕು. ಬಟ್ ಅದು ವಿಡಿಯೋ ಆನ್ ಮಾಡೀನಿ, ಬಟ್ ಬಟನ್ನೇ ಕ್ಲಿಕ್ ಮಾಡಿಲ್ಲ. ಹಾಗಾಗಿ ಇದು ಮೇನ್ ಮಸಾಲೆ ಇದೆ ನೋಡ್ರಿ. ಕೂಟಿಟ್ಟಿರೋದದ ರೀ. ಈಗ ನೋಡ್ರಿ ನಮ್ಮ ಚಿಕನ್ ರೆಡಿ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.